If you're a minority in India, you're likely to face more hardships than the majority. India has more voters than any other country. It is the world's largest democracy. But in a multicultural society, minorities are under attack. How can that be changed? Over the past decade, violence against Muslims, Christians, and other vulnerable groups has steadily risen. The crisis is not just about rising communal hate, but also about systemic discrimination and institutional apathy. When police and courts ignore their pleas for justice, the violence continues. I met two Muslim sisters, both single mothers raising young daughters. Their ordeal is a chilling reminder of how abuse and apathy collide. They were living in a rented house in Karnataka's Bengaluru, and they had no idea that their landlady was using it as a base for peddling drugs. The landlady even coerced one of their daughters into carrying drugs. When the mothers found out and resisted, the landlady lashed out with abuse, certain that two Muslim women with little social backing would stay silent. But for these two sisters, silence was not an option. The story of the two sisters exposes a relentless cycle of abuse and systemic neglect that minorities often face. For their safety, we have concealed their faces and identities. ನಮ್ಮ ಓನರು ಈಸಿಯಾಗಿ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಮುಸ್ಲಿಂ ನಾವು ಆಗಿದ್ದೀನಿ ಅಂತ. ನಮ್ಮ ಮನೆ ಓನರು ಮತ್ತು ಕೆಲವ್ರು ಜನ ಇದ್ದಾರೆ ತುಂಬ ಮುಸ್ಲಿಂ ಅಂದ್ಬಿಟ್ಟು ಒಂಥರ ನಮಗೆ ಇನ್ವಾಲ್ವ್ ಮಾಡೋದು, ಮತ್ತು ನಮಗೆ ಈ ಟೈಮ್ನಲ್ಲಿ ಬರಬೇಡಿ ಆ ಟೈಮ್ನಲ್ಲಿ ಬರಬೇಡಿ ಅನ್ನೋದು, ಒಂಥರ ಪಕ್ಕ ಕೂತ್ಕೊಂಡ್ರೆ ಎದ್ದು ಹೋಗ್ಬಿಡೋದು, ಸುಮ್ಗೆ ಕರ್ಚಿಪ್ಪು ಮೂಗಿಗೆ ಇಟ್ಕೊಳ್ಳೋದು. Their ordeal began when they refused to comply with the landlady, who was coercing their children into unlawful activities without their consent. ನೋಡು ಅಕ್ಕ, ನನಗೆ ಆಂಟಿ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಅಲ್ಲಿ ಗಂಟ ಟೂ ವೀಲರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಾರ್ನಲ್ಲಿ ದೊಡ್ಡ ಕಾರ್ ಬರುತ್ತೆ, ಆಮೇಲೆ ನನಗೆ ಮೊಬೈಲ್ ಕೊಡ್ತಾರೆ. ಆಮೇಲೆ ನಮಗೆ ಏನು ಕೆಲಸ ಇರಲ್ಲ, ದೊಡ್ಡ ಬಿಲ್ಡಿಂಗ್ ಇರುತ್ತೆ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಒಂದು ಅಂಕಲ್ ಬರ್ತಾರೆ ಹೆಲ್ಮೆಟ್ ಹಾಕ್ಕೊಂಡು, ಅವ್ರಿಗೆ ಒಂದು ಕಾರ್ಡ್ ಕೊಡ್ಬೇಕಾ, ಇನ್ವಾಲ್ವ್ ಕಾರ್ಡ್ ಥರ ಇರುತ್ತೆ ಅದು. ಆಮೇಲೆ ಇವ್ರು ಕೇಳಿಬಿಟ್ಟು ನನಗೆ ಬಂದು ಹೇಳ್ದು, ಅಕ್ಕ ಈ ಥರ ಹೇಳ್ತಾ ಇದೆ ಮಗು, ನಾನಂತೂ ಹೋಗಲ್ಲ, ಆಂಟಿ ಕರೀತಾ ಇದೆ. ಆಮೇಲೆ ನಾನು ಸುಮ್ಗೆ ಆಗ್ಬಿಟ್ಟು ನಮ್ಮ ಅಕ್ಕಗೆ ಹೇಳ್ದು, ನೋಡಿ ಈ ಥರ. ಆಮೇಲೆ ನಮ್ಮ ಅಕ್ಕ ಹೇಳ್ದು, ಆ ಮಾತೆಲ್ಲ ಏನು ಹೇಳ್ಬೇಡ, ಅವ್ರಿಗೆ ಕಳಿಸಲ್ಲ ಅಂತ ಹೇಳ್ಬೇಡಿ. ಆಮೇಲೆ ಇವ್ರು ಏನು ಹೇಳ್ಬಿಟ್ಟು, ನಾನು ಕರ್ಕೊಂಡು ಹೋಗುವಾಗ ಮಗುಗೆ ವೆಸ್ಟರ್ನ್ ಡ್ರೆಸ್ ಹಾಕ್ಬೇಕಾ, ಎಲ್ಲ ಓಪನ್ ಇರಬೇಕಾ, ಆಮೇಲೆ ಮಗುಗೆ ಚೆನ್ನಾಗಿ ಸ್ಟೈಲ್ ಮೇಕಪ್ ಎಲ್ಲ ಮಾಡಬೇಕಾ, ಇಲ್ಲ ಓದೋದು ಮಕ್ಕಳಿಗೆ ನಾವು ಕಳಿಸಲ್ಲ, ಸ್ಕೂಲ್ ಹೋಗೋ ಮಕ್ಕಳಿಗೆ ಅಂತ. ಆವಾಗ ಇವ್ರು ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ದು. ಮಗುದು ಕಳಿಸೋದು ಸ್ಟಾಪ್ ಆದಮೇಲೆ ಮೇ 23ನಲ್ಲಿ ನಮ್ಮ ಮಗುಗೆ ಆಚೆ ಟ್ಯೂಷನಿಂದ ಬಂದು ನಿಂತ್ಕೊಂಡಿದ್ದು. ಆವಾಗ ಕಳಿಸಿ ಅಂತ ಹೇಳ್ದು, ಕಳಿಸಿಲ್ಲ ಅಂತ ಹೇಳ್ತಾರೆ ಜನನ ಕೆಟ್ಟು ಮಾತಾಡ್ಬಿಟ್ಟು ಕೆಮಿಕಲ್ ಹಾಕಿ ಹೋಗ್ಬಿಡ್ತು. In May 2023, the landlady attacked one of the sisters' daughters with a chemical substance. It was an attempt to intimidate the two sisters. ನಾವು ಹಾಸ್ಪಿಟಲ್ಗೆ ಸಾಯಂಕಾಲ ಕರ್ಕೊಂಡು ಹೋಗಿದ್ದು, 11 ಗಂಟೆ ಇದ್ದು, 11-12 ಗಂಟೆ ಇದ್ದು ರಾತ್ರಿ ಕರ್ಕೊಂಡು ಹೋದಾದ್ಮೇಲೆ ಡಾಕ್ಟ್ರು ಏನು ಹೇಳಿದ್ರು, ಇದು ಮಗುಗೆ ಇದಾಗಿರೋದು ತಕ್ಷಣ ಇದು ನಾವು ಇಲ್ಲಿ ನೋಡೋಕ್ಕಾಗಲ್ಲ, ನೀವು MLC ಮಾಡಬೇಕಾ, ಬೋರಿಂಗ್ ಹಾಸ್ಪಿಟ್ಲ್ ಇಲ್ಲ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮಗೆ ಅದು ಗೊತ್ತಾಗಿಲ್ಲ MLC ಏನಂತ. ಆಮೇಲೆ ನಮ್ಮ ಅಕ್ಕ ನಾನು ಏನು ಹೇಳಿದ್ರು, ಅಯ್ಯೋ ಇದು MLC ಏನೇನು ಹೇಳ್ತಾ ಇದ್ದಾರೆ, ಸರಿ ನಡಿ ಹೋಗೋಣ. ಆವಾಗ ದುಡ್ಡನ್ನ ನಮ್ಮ ಹತ್ರ ಇರಲಿಲ್ವ. ನಾವು ಡಾಕ್ಟ್ರಿಗೆ ಹೇಳ್ದು, ಸರ್ ಫಸ್ಟ್ ಇವರಿಗೆ ನೋವು ಜಾಸ್ತಿ ಆಗ್ತಾ ಇದೆ, ಮತ್ತೆ ರಕ್ತ ಎಲ್ಲ ಬಂದ್ಬಿಟ್ಟಿದ್ದು, ಫುಲ್ ಚರ್ಮ ಎಲ್ಲ, ಅದಕ್ಕೆ ಸರ್ ನೀವು ಏನೇನೋ ಔಷಧಿ ಕೊಡಿ ಸರ್, ಆಮೇಲೆ ನಾವು ಇದು ಮಾಡ್ತೀನಿ ಆ ಥರ ಇದ್ದು ಒಂದು ಆಯಿಂಟ್ಮೆಂಟ್ ಇದು ಕೊಡ್ತೀನಿ ಟ್ಯಾಬ್ಲೆಟ್, ನೀವು ಇದು ಮಾಡಿ ಅಂತ. ಸರಿ ಅಂತ ನಾವು ತಗೊಂಡು ಬಂದು ಅದು ಇದು ಮಾಡ್ಕೊಂಡ್ಬಿಡ್ದು. ಆಮೇಲೆ ನಮ್ಮ ಅಕ್ಕ ಏನು ಹೇಳ್ದು, ಇಲ್ಲ ಕಣೆ ಇದು ತುಂಬ ಡೇಂಜರಸ್ ಕಾಣಿಸ್ತಾ ಇದೆ, ನಾವು ಮನೆ ಫಸ್ಟ್ ಖಾಲಿ ಮಾಡಿ ಹೋಗ್ಬಿಡೋಣ, ಯಾರಿಗಿನ ಹೇಳೋದು ಬೇಡ, ಯಾರಿಗಿನ ಇದು ಮಾಡೋದು ಬೇಡ, ನಮ್ಮ ಅಡ್ವಾನ್ಸ್ ಕೊಡ್ಬಿಡ್ಲಿ, ನಾವು ಹೋಗ್ಬಿಡೋಣ ಅಂತ ನಮ್ಮ ಅಕ್ಕ ಇಷ್ಟಿಗೆ ನಾವು ಸಿಗರೇಟ್ ಇಟ್ಕೊಂಡು ಸಿಮ್ಗೆ ಆಗ್ಬಿಡ್ದು. The landlady denied to return their lease money deposit, following which the sisters had no choice but to remain in the house, waiting in fear.
Their worst fears came true on 9th November 2023 when 6 men stormed into their house. They assaulted the women, issued rape threats, destroyed their belongings, and stole their cash. Traumatized and desperate, they sought help from the local police. Their plea was simple: protect their children, allow them to vacate the house safely, and return their lease money deposit. But instead of being offered protection, they were met with systemic neglect and discrimination. 5 ಜನ ಸೇರ್ಕೊಂಡು ಮನೆಗೆ ಬಂದು ಆವಾಗ ನಮ್ಮ ಮಗು ಹೋಗಿ ಅಂತ 5 ನಿಮಿಷನೂ ಆಗಲ್ಲ, ಮನೆ ನುಗ್ಗಿ ನಮ್ಮ ಅಕ್ಕಗೆ ಬಟ್ಟೆ ಎಲ್ಲ ಗೀಚಿ, ಕೈ ಗೀಚಿ, ಆಮೇಲೆ ರೇಪ್ ಮಾಡೋಕ್ಕೆ ಬಂದು ಆ ಥರ ಹಿಂಸೆ ಕೊಡ್ತಾರೆ ನಮಗೆ. ನಮ್ಮ ಅಕ್ಕಗೆ ಬಾಯಿಗೆ ಮೂಕಾಗೆ ಹೊಡೆದ್ಬಿಟ್ಟು ಮುಖನಲ್ಲಿ ಎಲ್ಲ ರಕ್ತ ಬಂದ್ಬಿಡುತ್ತೆ. ಆಮೇಲೆ ನನಗೆ ಕೈ ಗೀಚಿ, ಮಕ್ಕಳದು ಆಟ ಆಡೋದು ಸಾಮಾನು, ಚಾರ್ಜರ್, ಲೈಟ್, ಆಮೇಲೆ ಇದ್ಮೇಲೆ ರೆಫ್ರಿಜರ್ ಮೇಲೆ 5,000 ಇಟ್ಟಿರ್ತೀನಿ. ಅವಾಗ ಇಂಟ್ರೆಸ್ಟ್ಗೆ ದುಡ್ಡು ತಗೊತೀನಿ ನಾವು ಫೈನಾನ್ಸ್ನಲ್ಲಿ. ಆ ದುಡ್ಡು ಮೊಬೈಲ್ ಮೊಬೈಲ್ದು ಎತ್ಕೊಂಡು ಬಿಡ್ತಾರೆ. ಅದನ್ನ 20,000 ಮೇಲೆ, ಅದನ್ನ ನಮ್ಮ ಆಂಟಿ ಕೊಟ್ಟಿದ್ದು ಫೋನ್ ಅದನ್ನ ಎತ್ಕೊಂಡು ಬಿಡ್ತಾರೆ. ಆಮೇಲೆ ಮಕ್ಕಳದು ಆರ್ಸ್ ಥರ ಇರುತ್ತೆ, ಅದು ಎಲ್ಲ ಸಾಮಾನೆಲ್ಲ ಬಿಸಾಕ್ಬಿಡ್ತಾರೆ. ಆವಾಗನ ಯಾರು ಬರಲ್ಲ, ಆವಾಗನ ನಾವು ಕಿಚ್ಚಿ ಹೇಳ್ತೀನಿ ಈ ಥರ. ಆಮೇಲೆ 112ಗೆ ಫೋನ್ ಮಾಡ್ತೀನಿ. Even then, the police failed to act. They refused to file an FIR until the sisters went directly to the Deputy Commissioner of Police with medical evidence. An FIR was filed reluctantly and only after pressure. ಆವಾಗನ 3-4 ದಿವಸ ಮಾಡ್ತಾರೆ. ಆಮೇಲೆ ನಾವು ಮತ್ತೆ DCP ಆಫೀಸ್ಗೆ ಹೋಗಿ, ಅಲ್ಲಿಂದ ACP ಆಫೀಸ್ಗೆ ಹೋಗಿ, ACP ಏನು ಮಾಡ್ತಾರೆ, ಫಸ್ಟ್ ಇದು ಆಕ್ಷನ್ ತಗೊಂಡು ಕಂಪ್ಲೇಂಟ್ ಮಾಡಿ, ಕೇಸ್ ಮಾಡಿ ಅಂತ. ನಮಗಂತೂ ಅವ್ರು ಏನು ಮಾಡಲ್ಲ ಅಂತ ನಮಗೆ ಗೊತ್ತಿದೆ. ಯಾಕೆಂದು ನಮಗೆ ಬೆಳಗ್ಗೆ ಕರ್ಕೊಂಡು ಹೋಗೋದು 5 ಗಂಟೆ 6 ಗಂಟೆವರೆಗಿನ ಹೇಳೋದು, ಆಮೇಲೆ ಕಳಿಸ್ಬಿಡೋದು. ಇಲ್ಲ ಅಂತೂ 8 ಗಂಟೆವರೆಗಿನ ಇವ್ರ ಮೇಲೆ ಅವ್ರ ಮೇಲೆ ಇವ್ರು. ನಾವು ಹೋದ ತಕ್ಷಣ ಎಲ್ಲರೂ ಸೇರ್ಕೊಳ್ತಿ ಅವ್ರ ಡಿಪಾರ್ಟ್ಮೆಂಟ್ ನಗೋದು, ಒಂದೊಂದು ಮಾತಾಡೋದು. ಒಂದ್ಸತಿ ಕಂಪ್ಲೇಂಟ್ ಬಿಸಾಕ್ಬಿಡ್ದು. ನಾವು ಹೋಗಿ ತುಂಬ ದಿವಸ ಆದಮೇಲೆ FIR ಆಗ್ದು. ಅದನ್ನ ನಮಗೆ ಏನು FIR ಅಂತ ಆಗ್ದು, ಅದಕ್ಕೆ ನಮ್ಗೆ ಏನು ಸಹಾಯ ಆಗಿಲ್ಲ, ಏನು ಅನುಕೂಲ ಆಗಿಲ್ಲ, ಮತ್ತೆ ನಮಗೆ ನ್ಯಾಯನ ಸಿಕ್ಕಿಲ್ಲ. ಆದರೆ ನಾವು ಸ್ಟೇಷನ್ಗೆ ಹೋಗೋದು ನ್ಯಾಯ ಕೊಡ್ತಾರೆ ಅಂತ ಹೋಗಲ್ಲ, ಒಂದು ಸಹಾಯ ಆಗುತ್ತೆ ನಮ್ಮ ಮಕ್ಕಳಿಗೆ. ನಮ್ಗೆ ಎಷ್ಟನ್ನ ಹಿಂಸೆ ಕೊಡಲಿ, ನಮ್ಮ ಮಕ್ಕಳಿಗೆ ಅಸರ ಏನನ್ನ ಚೂರು ಹೆಲ್ಪಿಂಗ್ ಆಗ್ಬೋದು ಅಂತ ನಾವು ಹೋಗ್ತೀನಿ. ಅಲ್ಲಿನ ನಮ್ಗೆ ನ್ಯಾಯ ಕೊಡಲ್ಲ. ಅವ್ರು ಕೊಟ್ಟಿದ್ದನ್ನು ಇನ್ನ ಜಾಸ್ತಿನ ಹಿಂಸೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೊಳಲ್ಲ ಇವರು. ನಾವು ಲೇಡೀಸು ಮುಸ್ಲಿಂ ಅಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿಲ್ಲ. ಪೊಲೀಸ್ ಅವರು ಅವ್ರಿಗೇನೆ ಸಪೋರ್ಟ್ ಮಾಡಿದ್ಗೆ ನಮಗೆ ಡೈಲಿ ಇನ್ನೂ ಜಾಸ್ತಿ ಹಿಂಸೆ ಆಗ್ತಾ ಇದೆ ನಮಗೆ. Despite the FIR, any kind of protection for the sisters was never ensured. For nearly 6 months, they pursued every official channel for help, filing FIRs, submitting hospital reports, and lodging written complaints. Yet, nothing stopped the harassment. Enabled by systemic apathy, the cycle of abuse by the landlady continued unchecked. Even on Eid, a day of faith and celebration, their home was attacked yet again. ಅದೇ ರಂಜಾನು ನಮ್ಮ ಹುಡುಗಿ ಇವ್ರು ಎಲ್ಲ ಉಪವಾಸ ಇದ್ರು, ನಾವು ಉಪವಾಸ ಇರ್ತೀವಿ. ಆ ಟೈಮ್ನಲ್ಲಿ ನಮ್ಮ ಹುಡುಗಿ ನೀರು ಖಜೂರ ಇಟ್ಕೊಂಡು ಆಚೆ ಹೋದ ತಕ್ಷಣನೇ ಎಳೆದ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ, ಎಳೆದ್ಬಿಟ್ಟಿದ್ದಾರೆ ಕೈ. ಇವಳು ಕಿಚ್ಚಿದ್ಗೆ ನಮ್ಮ ತಂಗಿ ಹೋಗಿದ್ದಾಳೆ, ಅವಳಿಗೂ ಗೀಚ್ಬಿಟ್ಟು ತಲೆಗೆ ಮಾಡಿ ನಮ್ಮ ಹುಡುಗಿಗೆ 3-4 ಜನ ಸೇರಿ ಹೊಡೆದು, ಆಮೇಲೆ ಉಪವಾಸನೂ ತೆಗ್ದಿಲ್ಲ. ನಮ್ಮ ತಂಗಿದು ನನ್ನ ಮಗಳದು ಮಾನ ಮರ್ಯಾದೆ ಹೋಗಂಗೆ ತುಂಬ ಹಿಂಸೆ, ನನಗೆ ತುಂಬ ಕಷ್ಟನೂ ಆಯಿತು. ಇಷ್ಟು ಜನ ಇದ್ದೂ ಪ್ರಯೋಜನ ಇಲ್ಲ ಅಲ್ವಾ, ದೇವರು ಇವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ಅಂತ ದೇವ್ರ ಮೇಲೆ ನನಗೆ ಭರವಸೆ ಇದೆ. ನಾನು ಇನ್ನೂ ಓಡಾಡ್ತೀನಿ, ನನಗೆ ಬಿಡೋದೇ ಇಲ್ಲ. ಇನ್ನೊಬ್ರಿಗೂ ಮಾಡಬಾರ್ದು, ಆ ಥರದ್ದು ಇವ್ರಿಗೆ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. When the police fail to protect the marginalized, it is not mere neglect, it is complicity. Because it signals to the perpetrators that minorities can be violated without any consequence. ಫಸ್ಟು ಟೈಮು ಅವರು ಹೊಡೆದ್ರಲ್ವ, ಮನೆ ನುಗ್ಗಿ ನಮ್ಮ ಸಾಮಾನೆಲ್ಲ ಡ್ಯಾಮೇಜ್ ಮಾಡಿದ್ರಲ್ವ, ಆವಾಗ ಆಕ್ಷನ್ ತಗೊಂಡು ಅವರು ನಮ್ಮ ಗಿಡ ಪಾಟು ಎಲ್ಲ ಎತ್ತಿ ಬಿಸಾಕಿದ್ಗೆ ಅವರು ಇಷ್ಟ ತಂದ ಇದ್ರೆ ಮಾಡೋದೇ ಇರ್ಲಿಲ್ಲ. ಅವಳು ನೀವು ದನ ಮಾಂಸ ತಿನ್ನೋರ್ಗೆ ಕುಟ್ಟಿದೆ ತಪ್ಪು ಅಂದ್ರೆ
ನೀ ಕಾನೂನಲ್ಲಿ ಇದ್ದಿ ಮಾತಾಡಿದ್ರೆ ಬೇರೆ ಕಾನೂನವ್ರು ಹೆಂಗ್ ಮಾತಾಡ್ಬೇಕು? ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ? ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ, ಎಲ್ಲ ಏನೇನ್ ಮಾಡಿದ್ದಾರೆ, ನಾವ್ ಎಲ್ಲೆಲ್ಲೂ ಓಡಾಡಿದೀವಿ, ಎಲ್ಲ ಇದ್ದಿನೂ ನಾವು ಮುಸ್ಲಿಂ ಆಗಿದಿಂದ ಎಲ್ಲಿ ಹೋಗಿದ್ದನ್ನ ನೀವು ಇದು ಮಾಡ್ಬೇಕಾ, ಆದ್ರೆ ನಾವು ಮಾಡಲ್ಲ ಅಂತ ಅವ್ರು ಮಾಡಲ್ಲ. Minorities remain more vulnerable to violence, yet less likely to receive protection. That's exactly why the true strength of a democracy is not measured by how it treats its majority, but by how it safeguards its minority. ಆಗಿದ್ದು ಆದ್ರೆ ನನ್ನ ಮಕ್ಳಿಗೆ ನೋಡಿ ನನಗೆ ಇದ್ದಾಗಿಲ್ಲ. ಯಾಕೆಂದ್ರೆ ನಾನು ಸತ್ತೋಗ್ಬಿಟ್ಟು ಹೋಗ್ಬಿಡ್ಲಿ, ಆದ್ರೆ ಈ ಸಣ್ಣ ಸಣ್ಣ ಮಕ್ಳು ಅವ್ರ ಲೈಫ್ ಆಗ್ಬೇಕಾ, ಅವ್ರಿಗೆ ಇದಾಗ್ಬೇಕಾ? ಆದ್ರೆ ನಾವು ಈ ತರ ಸತ್ತೋಗ್ಬಿಡಿ ನಿಜ ಅಂತ ಜನ ಮಾಡ್ಕೊಂತಾರೆ. ಅವ್ರಿಗೆ ಅಸರ ನಾನು ಏನನ್ನ ಆಗ್ಲಿ ಕಾನೂನಲ್ಲಿ ಆಗಿಲ್ಲ ಅಂತ ನಾನು ಓಡಾಡ್ಬೇಕಾ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾ ಅಂತ ನಾನು ಧೈರ್ಯ ಮಾಡ್ತಾ ಇದ್ದು. ಪೊಲೀಸ್ ಅವರು ಡ್ಯೂಟಿನಲ್ಲಿ ಇದ್ದಿನ ನಮ್ಗೆ ಏನು ಸಹಾಯ ಮಾಡ್ತಾ ಇಲ್ಲ. ಆದ್ರೆ ನಾವು ಮಕ್ಳಿಗೆ ಅಸರ ನಾವೇ ತುಂಬಾ ಕಷ್ಟ ತಗೊಳ್ತಾ ಇದ್ದೀನಿ. Eventually, when the police failed to offer adequate protection to the sisters, the People's Union for Civil Liberties stepped in to support them. Together, they have filed complaints with senior police officials, state commissions, and legal bodies. Their petition seeks proper charges, family protection, compensation, and policing reforms, so that nobody else has to go from station to station just to be heard. ಅದೇ ನಮ್ಗೆ ಈ ತರದ್ದು ನಮ್ ತರ ಇಷ್ಟು ನಾವೇ ಧೈರ್ಯ ಮಾಡಿ ಈ ತರ ಇದೆ. ಬೇರೆ ನಮ್ಮಿಂದ ತುಂಬಾ ಕಮ್ಜೋರ್ ಅಂತಾರಲ್ವ, ಏನಂತಾರೆ ಕಮ್ಜೋರ್, ಅವ್ರಿಗೆ ಏನಾಗುತ್ತೆ? ನಾವೇ ಇಷ್ಟು ಧೈರ್ಯದಿಂದ ಬದುಕಿದ್ರು ನಮ್ಗೆ ಇಷ್ಟು ಹಿಂಸೆ ಮಾಡ್ತಾ ಇದ್ದಾರೆ. ನಮ್ದು ಇನ್ನೊಂದು ಏನಂದ್ರೆ, ಈ ತರ ತುಂಬಾ ಲೇಡಿ ಇರ್ತಾರೆ, ಒಬ್ರೇ ಇರ್ತಾರೆ, ಅವ್ರಿಗೆ ಯಾರು ಹೆಲ್ಪ್ ಮಾಡಲ್ಲ. ಯಾಕೆ ಅಂತ ನನ್ಗೆ ತಲೆಗೆ ಓಡುತ್ತೆ. ಇವತ್ತು ನಾಳೆ ನಮ್ಗೆ ಆಗುತ್ತೆ. Such cases are not an aberration. They are part of a systemic pattern in the state of Karnataka. Data also suggest how minorities fear the very institutions meant to protect them. Meanwhile, the two sisters continue to fight for justice, and their fight is also for the principle that democracy means protection for all,